ತುಂಬ ಟೈಮ್ ಆಗಿದೆ ಅಂತ ಹೇಳಿದ್ರು ಸರ್. ನಮಗೆ ಅದು ಗೊತ್ತಾಗ್ತಾ ಇದ್ದಿಲ್ಲ. ಶೀತ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಗ್ತಾ ಇದ್ವಿ. ಈಗ ನೋಡೋತ್ತಿಗೆ ಅದು ಹಾಸ್ಪಿಟಲಲ್ಲಿ ಈ ಥರ ಅಂತ ಹೇಳಿದ್ರು, ಕ್ಯಾನ್ಸರ್ ಅಂತ ಹೇಳಿ. ನಾವು ಇಲ್ಲಿ ಬರೋವರೆಗೂ ಕೂಡ ನಮ್ಮ ತಾಯಿನ ನಾವು ಉಳಿಸ್ಕೊತೀವಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಬಂದ ಮೇಲೆ ಅದು ನಮಗೆ ಗೊತ್ತಾಯಿತು. ನಮ್ಮ ಮಮ್ಮಿ ಪೇಷಂಟ್, ಅವ್ರ ವಯಸ್ಸು 46. ಸೀತಾ. ಫಸ್ಟ್ ಟೈಮ್ ಅದೇ ನಮಗೆ ಅಲ್ಲಿ ಗೊತ್ತಾಗಿದ್ದು. ಆನಂತರ ನಾವು ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತೆ ನಾವು ಇಲ್ಲಿಗೆ ಬಂದಿದ್ದು. ಈಗ 3 ಮಂತ್ ಬರ್ತಾ ಇರೋದು. ಈಗ ಎಲ್ಲಕ್ಕೆ ತಿಂತಾ ಇದ್ರು ಸರ್. ಸರ್ಜರಿ ಏನೂ ಆಗಿಲ್ಲ ಸರ್. ಕೀಮೋ ಆಗಿದೆ, ರೇಡಿಯೇಷನ್ ಆಗಿದೆ. ಅದೇ ಇದು 3 ಟೈಮ್ಸ್ ಆಯಿತು ಬಂದು. ಅದೇ ಸರ್, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಅದು ಇವರ ರೈಸ್ ಟ್ಯೂಬ್ ಎಲ್ಲ ಇತ್ತಲ್ಲ, ಅದು ಕೂಡ ತೆಗೆದಿದ್ದೀವಿ. ಈಗ ಟ್ರಕೆಸ್ಟೋಮಿಂದಿದೆ. ಅಂದರೆ ಈಗ ಇದೊಂದು ಸ್ವಲ್ಪ ಕ್ಲಿಯರ್ ಆದರೆ ಏನು ಮಾಡೋದು. ಇಲ್ಲ ಸರ್, ಇದೆ ಫಸ್ಟ್ ಟೈಮ್ ಈ ಥರ ಆಗ್ತಿರೋದು. ತುಂಬ ಟೈಮ್ ಆಗಿದೆ ಅಂತ ಹೇಳಿದರು ಸರ್. ನಮಗೆ ಅದು ಗೊತ್ತಾಗ್ತಾ ಇದ್ದಿಲ್ಲ. ಸ್ವಲ್ಪ ಹಾಗೆ ಗಂಟ್ಲು ನೋವು ಅಂತ ಹೇಳ್ತಾ ಇದ್ರಲ್ಲ, ಶೀತ ಅಂತ ಅನ್ಕೊಂಡು ನಾವು ಸುಮ್ಮನೆ ಆಗ್ತಾ ಇದ್ವಿ. ಈಗ ನೋಡೋತ್ತಿಗೆ ಅದು ಹಾಸ್ಪಿಟಲಲ್ಲಿ ಈ ಥರ ಅಂತ ಹೇಳಿದರು, ಕ್ಯಾನ್ಸರ್ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಸರ್ ಗೊತ್ತಾಗಿದ್ದು ನನಗೆ. ತುಂಬ ಭಯ ಇತ್ತು. ಅದೇ ಲಾಸ್ಟ್ ಟೈಮ್ ನಾವು ಇಲ್ಲಿ ಬರೋವರೆಗೂ ಕೂಡ ನಮ್ಮ ತಾಯಿನ ನಾವು ಉಳಿಸ್ಕೊತೀವಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಬಂದ ಮೇಲೆ ಅದು ನಮಗೆ ಗೊತ್ತಾಯಿತು. ಅವರಿಗೆ ಸ್ವಲ್ಪ ಉಸಿರಾಟನೂ ಪ್ರಾಬ್ಲಮ್ ಇತ್ತು ಸರ್. ಅಂದರೆ ಪೈಪ್ ರೈಸ್ ಟ್ಯೂಬ್ ಕೂಡ ಇತ್ತು, ಟ್ರಕೆಸ್ಟೋಮಿ ಕೂಡ ಇತ್ತಲ್ವಾ. ಉಸಿರಾಟನೂ ಕೂಡ ಪ್ರಾಬ್ಲಮ್ ಇತ್ತು. 2 ತಗೊಂಡಾಗ ಉಸಿರಾಟ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಯಿತು. ಈಗ ಇದು 3ನೇ ರೈಸ್ ಟ್ಯೂಬ್ ಎಲ್ಲ ತೆಗೆದಿದ್ದೀವಿ. ಇನ್ನೊಂದೇನು ಟ್ರಕೆಸ್ಟೋಮಿನ್ ತೆಗಿಬೇಕು. ನಾವೇ ಈಗ ಸದ್ಯಕ್ಕೆ ಬೇಡ, ಸ್ವಲ್ಪ ಟೈಮ್ ಹೋಗಲಿ ಅಂತ ಹೇಳ್ಬಿಟ್ಟು ಸರ್. ಅದು ಫಸ್ಟ್ ಟೈಮ್ ಅಲ್ವಾ. ಫಸ್ಟ್ ಟೈಮ್ ಆದಾಗ ಇಲ್ಲಿ ತುಂಬ ಹಾಸ್ಪಿಟಲ್ ಸುತ್ತಿ ಬಂದಿದ್ದೀವಿ ಅಲ್ವಾ, ಹಾಗಾಗಿ ಸ್ವಲ್ಪ ಧೈರ್ಯ ಇದಿತ್ತು, ಕಮ್ಮಿ ಇತ್ತು. ಈಗ ಪರವಾಗಿಲ್ಲ. ಫಸ್ಟ್ ಟೈಮ್ ಅದೇ ಸರ್, ನಾನು ಇವತ್ತು ಕೂಡ ಫಸ್ಟ್ ಟೈಮ್ ಬಂದವ್ರು ತುಂಬ ಜನ ಇದ್ದಾರೆ. ಅವ್ರು ಕೂಡ ನನ್ನ ಹತ್ರ ಬಂದು ಕೇಳ್ತಾಯಿದ್ರು, ಏನು ಮಾಡ್ಬೋದಾ ಅಂತ ಹೇಳಿ. ನಾನಿಂದ ಏನು ಭಯ ಪಡಬೇಡಿ, ಮಾಡಿ. ಇಷ್ಟೋ ತನಕ ಎಲ್ಲ ಹಾಸ್ಪಿಟಲೆಲ್ಲ ಸುತ್ತು ಬಂದಿದ್ದೀರಾ, ಈಗ ಎಂಥ ಪ್ರಾಬ್ಲಮ್ ಆಗೋದಿಲ್ಲ, ಮಾಡಿ ಅಂತ ಹೇಳಿದ್ದೀನಿ ಸರ್. ಮಾಡಿ ಒಳ್ಳೆದಾಗುತ್ತೆ ಅಂತ ಹೇಳಿ.